ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹಪ್ಪಳದ ಪುಡಿ ಪಾಯಸ ಅಂದ್ರೆ ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗಿನ ಕಾಲದಲ್ಲಿ ಶುಗರ್ ಅನ್ನೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಕೆಲವರು ನಮ್ಮ ಅಣ್ಣ ತಮ್ಮ ಅಂತ ಹೇಳ್ತಾರೆ ಶುಗರ್ನ. ಶೀತ ಕೆಮ್ಮು ಜ್ವರ ಹೇಗೆ ಕಾಮನ್ನೋ ಅದೇ ಥರ ಶುಗರ್ ಅನ್ನೋದು ಕೂಡ ಕಾಮನ್ ಅಂತ ಆಗ್ಬಿಟ್ಟಿದೆ. ಶುಗರ್ ಇರೋರು, ಮಧುಮೇಹ ಇರೋರು ಹೆಚ್ಚು ಸಿಹಿಯನ್ನು ತಿನ್ನುವಂತಿಲ್ಲ. ಆದರೆ ಶುಗರ್ ಇರೋರು ಸಹ ಈ ಸ್ವೀಟನ್ನು ತಿನ್ಬೋದು, ಏನು ತೊಂದರೆ ಆಗೋದಿಲ್ಲ. ಹಾಗಾಗಿ ನಾನು ಹಪ್ಪಳದ ಪುಡಿ ಪಾಯಸವನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ. ಬನ್ನಿ, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ್ಯಾವುದು ಅಂತ ಮೊದಲಿಗೆ ನೋಡೋಣ. 1 ಪಾವು ಗೋಧಿ ಹಿಟ್ಟು, 3/4 ಪಾವಷ್ಟು ಬೆಲ್ಲ, 1 ಬಟ್ಲು ಒಣಕೊಬ್ಬರಿ ತುರಿ, 2 ಚಮಚ ಗಸಗಸೆ, 2 ಏಲಕ್ಕಿ, 6ರಿಂದ 8 ಗೋಡಂಬಿ, 6ರಿಂದ 8 ಬಾದಾಮಿ, 1 ದೊಡ್ಡ ಲೋಟದಷ್ಟು ಹಾಲು, 2 ಚಮಚ ತುಪ್ಪ. ಇದಕ್ಕೆ ನಾವು ಮಾಡ್ಕೊಳ್ಬೇಕಾದಂತಹ ಸಿದ್ಧತೆ ಅಂದರೆ, ನಾವು ಹಪ್ಪಳದ ಪುಡಿಯನ್ನು 1 ಅಥವಾ 2 ದಿನ ಮುಂಚೆನೇ ಸಿದ್ಧ ಮಾಡಿಟ್ಕೋಬೇಕು. ಇವತ್ತು ಅನ್ಕೊಂಡು ಇವತ್ತೇ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಮೊದಲಿಗೆ ಗೋಧಿ ಹಿಟ್ಟಿಗೆ ನೀರು ಹಾಕಿ, ಇನ್ನು ಉಪ್ಪು ಸಕ್ಕರೆ ಬೆಲ್ಲ ಏನೂ ಹಾಕೋಗಿಲ್ಲ. ಗೋಧಿ ಹಿಟ್ಟಿಗೆ ಬರೀ ನೀರು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ, ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿನೇ ಇರಲಿ. ಕಲಿಸ್ಕೊಂಡ ನಂತರ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸ್ಕೋಬೇಕು. ಚಪಾತಿ ಥರ ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ಲಟ್ಟಿಸಿದ ನಂತರ ಅದನ್ನು ಒಂದು ಚಾಕು ತಗೊಂಡು ಕ್ಲೀನಾಗಿ ಈ ಶಂಕರ್ಪೋಳೆ ಥರ ಇಲ್ಲ ಚೌಕ ಚೌಕವಾಗಿ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಬಿಸಿಲಿನಲ್ಲಿಟ್ಟು ಚೆನ್ನಾಗಿ ಒಣಗಿಸಿ. ಜೋರು ಬಿಸಿಲಿರಬೇಕು. ತುಂಬ ಜೋರು ಬಿಸಿಲಿತ್ತು ಅಂದರೆ ಒಂದೇ ದಿನ ಒಣಗಿಸಿದ್ರೂ ಸಾಕು. ಸ್ವಲ್ಪ ಕಡಿಮೆ ಇತ್ತು ಅಂದರೆ 2 ದಿನ ಬಿಸಿಲಿನಲ್ಲಿಟ್ಟು ಚೆನ್ನಾಗಿ ಒಣಗಿಸ್ಕೋಬೇಕು. ಈ ಒಣಗಿದ್ದನ್ನು ಬೇಕಾದ್ರೆ ನಾವು 8-10 ದಿನ ಬೇಕಾದರೂ ಶೇಖರಿಸಿಡ್ಬೋದು. ಈಗ ಇವತ್ತು ಮಾಡಿ ನಾಳೆನೇ ಪಾಯಸ ಮಾಡಬೇಕು ಅಂತ ಏನಿಲ್ಲ, 8-10 ದಿನದವರೆಗೂ ಶೇಖರಿಸಿಟ್ಕೋಬಹುದು. ಹಿಂದಿನ ದಿನಾನೇ ಚಪಾತಿ ಲಟ್ಟಿಸ್ಕೊಂಡು ಅದನ್ನು ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಬಿಸಿಲಲ್ಲಿಟ್ಟು ಒಣಗಿಸ್ಕೊಂಡಿದ್ದೀವಿ. ಈಗ ನಾನು ಪಾಯಸ ಮಾಡೋ ವಿಧಾನ ಹೇಗೆ ಅಂತ ಹೇಳ್ತೀನಿ. ಒಂದು ಪಾತ್ರೆಯಲ್ಲಿ 1 ದೊಡ್ಡ ಲೋಟದಷ್ಟು ಹಾಲನ್ನು ಹಾಕಿ, ಬೇಕು ಅಂದರೆ ಒಂದು ಸ್ವಲ್ಪ ನೀರು ಬೆರೆಸಬಹುದು. ಹಾಲು ಹಾಕಿ ಚೆನ್ನಾಗಿ ಕುದಿಸಿ, ಅದು ಕುದಿಯುವಂತಹ ಸಂದರ್ಭದಲ್ಲಿ ಒಂದು ಕಡೆ ಅದು ಕುದಿತಾ ಇರಲಿ, ಕುದಿಯಕ್ಕೆ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ಬಾಣಲಿಯಲ್ಲಿ ಈ ಒಣಗಿದ ಹಪ್ಪಳದ ಪುಡಿಯನ್ನು ತುಂಡುಗಳನ್ನು ಹಾಕಿ 1-2 ಚಮಚ ತುಪ್ಪ ಹಾಕಿ ಗಮ್ಮಂತ ವಾಸನೆ ಬರೋವರೆಗೂ ಹುರ್ಕೋಬೇಕು. ಈ ಶಾವಿಗೆ ಪಾಯಸ ಮಾಡುವಾಗ ಶಾವಿಗೆನ ಹುರ್ಕೋತೀವಲ್ಲ ಆ ಥರ ಹುರ್ಕೋಬೇಕು. ಹುರಿದ ಹಪ್ಪಳದ ತುಂಡುಗಳನ್ನು ಕುದಿತಿರುವಂತಹ ಹಾಲಿಗೆ ಹಾಕಿ ಬೇಯಿಸಿ. ನಮಗೆ ಹದ ಗೊತ್ತಾಗುತ್ತೆ, ತುಂಬ ಗಟ್ಟಿ ಬೇಕಾ ಸ್ವಲ್ಪ ಬೇಕಾ ಅಂತ ಆ ಹಾಲು ಕುದಿಯುವಾಗಲೇ ಗೊತ್ತಾಗುತ್ತೆ. ಸೊ ನಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬಹುದು. ಅದು ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ತಾ ಇರಿ. ಅದು ಬೇಯುವ ಸಂದರ್ಭದಲ್ಲಿ ಮಿಕ್ಸಿ ಜಾರ್ಗೆ ಒಣಕೊಬ್ಬರಿ ತುರಿ, ಏಲಕ್ಕಿ, ಗೋಡಂಬಿ, ಬಾದಾಮಿ, ಗಸಗಸೆ ಅಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೀರು ಬೇಕಾದರೂ ಬೆರೆಸ್ಕೋಬೋದು. ನಾವು ಮಿಕ್ಸಿ ಮಾಡಿಕೊಂಡು ಬೇಯುತ್ತಿರುವಂತಹ ಪಾಯಸಕ್ಕೆ ಬೆಲ್ಲ ಹಾಕಿ, 3/4 ಪಾವು ಬೆಲ್ಲ, ಪುಡಿ ಸಿಕ್ಕರೆ ಪುಡಿ ಹಾಕಿ, ಇಲ್ಲ ಅಂತಂದರೆ ಉಂಡೆ ಬೆಲ್ಲ ಇದ್ದರೆ ಅದನ್ನು ಕುಟ್ಕೊಂಡು ಪುಡಿ ಮಾಡಿಕೊಂಡು ಹಾಕಿ. ಸಕ್ಕರೆನೂ ಯೂಸ್ ಮಾಡಬಹುದು, ಬಟ್ ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಅದರ ಜೊತೆಗೆ ಈ ರುಬ್ಬಿದ ಮಿಶ್ರಣವನ್ನು ಹಾಕಿ ಎಷ್ಟು ನಮಗೆ ಪಾಯಸದ ಹದ ಬೇಕೋ ಅಷ್ಟು ಹದಕ್ಕೆ ತಕ್ಕಂತೆ ನೀರು ಹಾಕಿ ಚೆನ್ನಾಗಿ ಕುದಿಸಿ. ಇದನ್ನು ಗೋಧಿ ಹಿಟ್ಟಿನಲ್ಲೇ ಮಾಡಬೇಕು ಅಂತಿಲ್ಲ, ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟಲ್ಲೂ ಮಾಡಬಹುದು, ಇಲ್ವಾ ಚಿರೋಟಿ ರವೆನಲ್ಲಿ ಕೂಡ ಮಾಡಬಹುದು. ಚಿರೋಟಿ ರವೆ ಹಾಕಿದ್ರೆ ಏನಂದರೆ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಷ್ಟೆ. ರುಚಿ ತುಂಬ ಜಾಸ್ತಿ ಬರೋದು ಚಿರೋಟಿ ರವೆಲ್ ಮಾಡಿದಾಗ್ಲೇ. ಆವಾಗ ಈ ಹಪ್ಪಳದ ತುಂಡುಗಳೇನಾಗುತ್ತೆ, ಅದು ಗರಿ ಗರಿಯಾಗಿ ಬರುತ್ತೆ ಚಿರೋಟಿ ರವೆನಲ್ಲಿ ಮಾಡಿದ್ರೆ. ಈಗ ರುಚಿಯಾದ ಪಾಯಸ ನಿಮ್ಮ ಮುಂದೆ ಸವಿಲಿಕ್ಕೆ ಸಿದ್ಧ ಆಗಿದೆ. ಅದನ್ನು ಸೌದು ರುಚಿ ಹೇಗಿದೆ ಅಂತ ನನಗೆ air.bdvt@gmail.comಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಧಾರವಾಡದ ಪೇಡ
ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು, ಮಾಮ ಮಲೆನಾಡ ಪತ್ರೊಡೆ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.